ಮಣ್ಣು ಮುಟ್ಟದ ಅಧಿಕಾರಿಗಳಿಂದ ಅಥವಾ ಮಣ್ಣು ಮುಟ್ಟಿದ ವಿಜ್ಞಾನಿಗಳಿಂದ ನಾವು ವಿಜ್ಞಾನವನ್ನು ಕೃಷಿಯನ್ನು ಕಲಿಯೋಕ್ಕೆ ಹೋದ್ಮೇಲೆ ನಮ್ಮ ಕೃಷಿ ವಿಜ್ಞಾನ ದಾರಿ ತಪ್ಪಿತು, ರೈತನ ಅವನತಿ ಅದ್ರ ಜೊತೆಲೇ ಪ್ರಾರಂಭ ಆಯಿತು. ತಿಂಗಳುಗಳು ವರ್ಷಗಳಾಗಿ ಸಾಗುತ್ತಲೇ ಇವೆ. ಕಾಲಚಕ್ರ ಯಾರ ಹಂಗಿಲ್ಲದೆ ತನ್ನ ಪಾಡಿಗೆ ಅದು ತಿರುಗುತ್ತಿದೆ. ಈಗೆಲ್ಲ ಮೊಬೈಲೇ ಬದುಕಾಗಿ ಬದುಕುತ್ತಿರುವ ಕಾಲ. ನಮ್ಮೊಳಗಿನ ಆವಿಷ್ಕಾರವು ಆಚಾರ ವಿಚಾರಗಳನ್ನು ಬದಲಾಯಿಸಿ ಲಾಭ ಗಳಿಸುವ ಉದ್ವೇಗದಲ್ಲಿ ಹಳೆಯ ದಾರಿಯನ್ನು ಮರೆಸಿಬಿಟ್ಟಿದೆ. ಆಡಿ ಬೆಳೆದ ಭೂಮಡಿಲನ್ನು ಕ್ಷಣ ಮಾತ್ರದಲ್ಲಿ ಸೀಳಿ ಇಂದು ಉಸಿರಿಗಾಗಿ ಕೃತಕ ಆಮ್ಲಜನಕವನ್ನು ತೆಗೆದುಕೊಳ್ಳುವ ಕಾಲಘಟ್ಟಕ್ಕೆ ಬಂದಿದ್ದೇವೆ. ಅಯ್ಯೋ, ತಿನ್ನ ಅನ್ನನೇ ಈಸ ಕುಂತೈತೆ ಅನ್ನೋ ಹಳ್ಳಿಗರ ಮಾತು ಆಗಲೇ ಕಲಿಗಾಲ ಅಂತ್ಯದಲ್ಲಿದೆಯೇನೋ ಎನಿಸಿಬಿಡುತ್ತದೆ. ಮರಳಿ ಮಣ್ಣಿಗೆ ನಡೆ ಮೆಲ್ಲಗೆ ಎಂಬಂತೆ ಸಾವಯವ ಕೃಷಿ ಬದುಕಿನ ಕಡೆಗೆ ಮುಖ ಮಾಡುವ ಅನಿವಾರ್ಯತೆ ಈಗಂತೂ ಹೆಚ್ಚೇ ಇದೆ. ಅದೊಂದು ಕಾಲವಿತ್ತು. ನಿಸರ್ಗವನ್ನು ಅವಲಂಬಿಸಿ ಮಾಡುವ ಕಾಯ ವಾಚ ಮನಸ ಬೇಸಾಯ. ನಮ್ಮ ನೆಲಕ್ಕೆ ಕೈಗಾರೀಕರಣ ಬರುವ ಮುಂಚೆಯೇ ಮಾಡುತ್ತಿದ್ದ ನೈಸರ್ಗಿಕ ವ್ಯವಸಾಯ ಅದು. ಕಾಲ ಕಳೆದಂತೆ ಜನಸಂಖ್ಯೆಯು ಹೆಚ್ಚಾಯ್ತಾ ಹೋಯಿತು. ಆಗ ಜನಸಂಖ್ಯೆಗೆ ತಕ್ಕಂತೆ ಆಹಾರವನ್ನು ಹೆಚ್ಚಿನ ಮಟ್ಟದಲ್ಲಿ ಉತ್ಪಾದನೆ ಮಾಡುವ ಸಂದಿಗ್ಧತೆಯು ಎದುರಾಯಿತು. ನಿಧಾನವಾಗಿ ಆಧುನಿಕ ಕೃಷಿ ಪದ್ಧತಿಯ ಪರಿಚಯವೂ ಆಯಿತು. ಅನ್ನ ನೀಡುವ ಭೂತಾಯಿಗೆ ವಿಷ ಹಾಕುವ ರಾಸಾಯನಿಕ ಗೊಬ್ಬರಗಳ ಕ್ರಾಂತಿ ಅಧಿಕವಾಯಿತು. ಇದು ಸಾವಯವ ಗೊಬ್ಬರಗಳ ಅಸ್ತಿತ್ವವನ್ನೇ ನುಂಗಿಬಿಡ್ತು. ರೈತರು ಕೂಡ ಹೆಚ್ಚಿನ ಬೆಲೆ ಹಾಗೂ ಬೆಳೆಯ ನಿರೀಕ್ಷೆಯಲ್ಲಿ ತಮ್ಮತನದ ಬೇಸಾಯ ಪದ್ಧತಿಗೆ ಅಂತ್ಯ ಹಾಡಿದರು. ತರವಾಯ, ನೆಲ, ಜಲ, ಗಾಳಿ, ಮನಸ್ಸು, ಹೊಟ್ಟೆ ಎಲ್ಲವೂ ಕೆಟ್ಟಿತು. ಬಿಪಿ, ಶುಗರ್, ಗ್ಯಾಸ್ಟ್ರಿಕ್ ಮುಂತಾದ ಗೊತ್ತಿಲ್ಲದ ಕಾಯಿಲೆಗಳು ನಮ್ಮ ದಿನನಿತ್ಯದ ಗೆಳೆಯರಾದವು. ರಾಸಾಯನಿಕದಿಂದ ಅನೇಕ ಪರಿಣಾಮಗಳು ಇವತ್ತು ಮನುಷ್ಯನ ಮೇಲೆ, ಪರಿಸರಕ್ಕೆ ಮತ್ತು ಎರಡಕ್ಕೂ ಹಾನಿ ಉಂಟು ಮಾಡ್ತಾ ಇದ್ದಾವೆ. ಎಲ್ಲ ದೇಹದಲ್ಲೂ ವಿಷಾಂಶ ಇವತ್ತು ಮಗು ಹುಟ್ಟಿದಂಗೆ ತಾಯಿ ಎದೆಹಾಲನ್ನ ಕುಡಿಸ್ಬೇಕಾದ್ರೆ ಅದರಲ್ಲಿ ವಿಷಾಂಶ ದುಪ್ಪಟ್ಟು ಜಾಸ್ತಿ ಆಗಿದೆ. ಯಾವ ಥರ ಅಂತಂದರೆ ಮುಂಚೆ 0.6 ppm ಇತ್ತು, ಈಗ 6.6 ppm ವಿಷ ತಾಯಿ ಎದೆಹಾಲಿನಲ್ಲಿ ಬರ್ತಾ ಇದೆ ಅಂತ ಹೇಳಿ ಒಂದು ಸಂಶೋಧನೆ ಮಾಡಿದರು ಓದಿದೆ. ಅಂದರೆ ಇಡೀ ದೇಹವೆಲ್ಲ ವಿಷಮಯವಾಗಿರಬೇಕಾದ್ರೆ, ಆಮೇಲೆ ಪರಿಸರ ಎಲ್ಲ ವಿಷಮಯ ಆಗಿರಬೇಕಾದ್ರೆ ನಾವು ಯಾಕೆ ಅದನ್ನು ಬಳಕೆ ಮಾಡಿಕೊಂಡು ನಾವು ಇನ್ನೂ ಅದನ್ನು ಮುಂದಿನ ಪೀಳಿಗೆಗೂ ಅದನ್ನು ಮುಂದುವರಿಸಬೇಕು, ಸ್ಟಾಪ್ ಮಾಡೋಣ ಅಂಥೇಳಿ ನಾವು ನೈಸರ್ಗಿಕ ಕೃಷಿಗೆ ಸಾವಯವ ಕೃಷಿಗೆ ಬಂದು. ಸಕಲ ಜೀವರಾಶಿಗಳಿಗೆ ಜೀವ ಇದ್ದಂತೆ ಮಣ್ಣಿಗೂ ಒಂದು ಜೀವ ಇದೆ, ಅದಕ್ಕೊಂದು ಮನಸ್ಸಿದೆ ಎಂಬುದನ್ನೇ ಮರೆತು ಬಿಟ್ಟೆವು. ಟಿಲ್ಲರ್, ಟ್ರ್ಯಾಕ್ಟರ್, ಜೆಸಿಬಿ, ಇಟಾಚಿಯಂತಹ ಯಂತ್ರಗಳ ಮೂಲಕ ಭೂದೇವಿಯ ಒಡಲಾಳವನ್ನೇ ಬಗೆದೆವು. ಇದರಿಂದ ಮಣ್ಣಿನ ಬಂಜೆತನ, ಮಣ್ಣಿನ ಸವಕಳಿ ಮತ್ತು ಖನಿಜಾಂಶಗಳ ನಾಶ ಹೆಚ್ಚಾಗಿ ಮಣ್ಣಿನ ಫಲವತ್ತತೆ ಕಡಿಮೆಯಾಯಿತು. ರೈತನ ಮಿತ್ರ ಎಂದು ಕರೆಸಿಕೊಂಡು ನಿಸ್ವಾರ್ಥ ಸೇವೆ ಮಾಡುತ್ತಾ ಪರಿಸರದ ಸಮತೋಲನ ಕಾಪಾಡುತ್ತಿದ್ದಂತಹ ಎರೆಹುಳು ಮತ್ತು ಕೆಂಜಿಗಗಳ ಸಂತತಿ ಕ್ರಿಮಿನಾಶಕದ ಬಳಕೆಗೆ ಬಲಿಯಾದವು. ಅಧಿಕ ಇಳುವರಿಯ ಹೈಬ್ರಿಡ್ಗಳ ಬಳಕೆಯಿಂದಾಗಿ ರಸಗೊಬ್ಬರ, ಕೀಟನಾಶಕ, ಕಳೆನಾಶಕಗಳು ಅನಿವಾರ್ಯವಾದವು. ಇದರಿಂದ ರಾಸಾಯನಿಕ ಗೊಬ್ಬರ ಹಾಗೂ ಯಂತ್ರಗಳಿಲ್ಲದೆ ಕೃಷಿ ಮಾಡುವುದು ಅಸಾಧ್ಯ ಎಂಬ ಮನಸ್ಥಿತಿಗೆ ನಮ್ಮ ರೈತರು ತಲುಪಿಬಿಟ್ಟರು.
ಈಗ ಸಾವಯವ ಕೃಷಿ ಎಂಬುದು ಪ್ರಬಂಧ ಅಥವಾ ಭಾಷಣದ ಸರಕಾಗಿದೆ. ಆದ್ದರಿಂದ ಜನರಿಗೆ ಸಾವಯವದಲ್ಲಿ ಸಂಪೂರ್ಣ ಕೃಷಿ ಮಾಡಲು ಸಾಧ್ಯವೇ ಎಂಬ ಗೊಂದಲ. ಸಾಧ್ಯ ಅನ್ನುವುದಾದರೆ ಅದು ಹೇಗೆ ಎಂಬ 10 ಗೊಂದಲಗಳೇ ಇಲ್ಲಿ ಚರ್ಚೆ ಆಗಬೇಕಾದ ವಿಷಯ. ಕರಿ ಇರುವೆ ಸಾಲು ಸಾಗಿದಂತೆ ತಲೆ ತಗ್ಗಿಸಿ, ಕುಂಟೆ ಹೂಡಿ, ಹೆಂಟೆ ಹೊಡೆದು, ಬೆವರ ಸುರಿಸಿ, ಪಚ್ಚೆ ಪೈರು ಬೆಳೆದು, ಪಶು ಪಕ್ಷಿಗಳಾದಿ ಪೊರೆವ ಮಣ್ಣಿನೊಡಲಾಳ ಅರಿತ ಆರಂಭಗಾರ ರೈತ. ಎತ್ತು ಹೊಗೆ ಉಗುಳುವುದಿಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕುವುದಿಲ್ಲ ಎಂಬ ಗಾದೆ ಮಾತೊಂದಿದೆ. ಇದು ಗೋವು ಮತ್ತು ಭೂತಾಯಿಯ ನಡುವೆ ರೈತ ಬೆಸೆದುಕೊಂಡಿರುವ ಪೂಜ್ಯನೀಯ ಭಾವನಾತ್ಮಕ ಸಂಬಂಧವನ್ನು ಸೂಚಿಸುತ್ತದೆ. ಇಂತಹ ಮಾತುಗಳನ್ನೇ ಉಸಿರಾಗಿಸಿಕೊಂಡು ನೆಲಮೂಲ ಬೇಸಾಯ ಪದ್ಧತಿಯನ್ನು ಪ್ರಕೃತಿ ಮಾತೆಗೆ ಎಡೆಯಿಟ್ಟು ಎಲೆಮರೆ ಕಾಯಿಯಂತೆ ಹತ್ತಿರವಿದ್ದರೂ ಕಾಣದಂತೆ ಬದುಕನ್ನೇ ಸಾವಯವ ಮಾಡಿಕೊಂಡು ಜೀವಿಸುವ ರೈತರು ನಮ್ಮ ನಡುವೆಯೇ ಇದ್ದಾರೆ. ಆಗಾಗ ನಮ್ಮ ತನವನ್ನು ನೆನಪಿಸುತ್ತಿರುತ್ತಾರೆ. ನಮ್ಮ ಹಿರಿಯರು ಬೆಳೆ ಪರಿವರ್ತನೆ ಮತ್ತು ಮಿಶ್ರ ಕೃಷಿ ಪದ್ಧತಿಯನ್ನು ರೂಢಿಸಿಕೊಂಡಿದ್ದರು. ರಾಗಿ, ಜೋಳ, ಭತ್ತ, ಗೋಧಿ ಮತ್ತು ಸಿರಿಧಾನ್ಯಗಳನ್ನು ಮೊದಲ ಹಂತದ ಬೆಳೆಗಳಾಗಿ ಪರಿಗಣಿಸಿದ್ದರು. ನಂತರ ದ್ವಿದಳ ಬೆಳೆಗಳಾದ ಅವರೆ, ಅಲಸಂದೆ, ತೊಗರಿ, ಹೆಸರು, ಉದ್ದು, ಕಡಲೆ ಹಾಗೂ ಎಣ್ಣೆ ಅಂಶದ ಬೆಳೆಗಳಾದ ಎಳ್ಳು, ಅರಳು, ಶೇಂಗಾ ಬೆಳೆಯುತ್ತಿದ್ದರು. ಇದರಿಂದ ಒಂದು ಬಗೆಯ ಬೆಳೆಯ ತ್ಯಾಜ್ಯ ಇನ್ನೊಂದು ಬಗೆಯ ಜಾತಿಯ ಬೆಳೆಗೆ ಸತ್ವಗಳನ್ನು ಪೂರೈಸುತ್ತಿತ್ತು. ಆಗ ಬೆಳೆಗೆ ಬೇಕಾದ ಪೋಷಕಾಂಶಗಳು ಸಹಜವಾಗಿಯೇ ದೊರಕುತ್ತಿತ್ತು. ಅಲ್ಲದೆ ದ್ವಿದಳ ಧಾನ್ಯಗಳನ್ನು ಕಟಾವು ಮಾಡಿದ ಬಳಿಕ ಅದರ ಬೇರುಗಳಲ್ಲಿ ಶೇಖರಣೆಯಾಗುವ ಸಾರಜನಕ ಸ್ಥಿರೀಕರಣವು ಮುಂದಿನ ಇತರೆ ಬೆಳೆಗಳಿಗೆ ಅನುಕೂಲ ಮಾಡಿಕೊಡುತ್ತಿತ್ತು. ಹೀಗೆ ಪರಸ್ಪರ ಪೂರಕವಾಗಿ ಒಂದಕ್ಕೊಂದು ನೆರವಾಗುವ ಬಹುವಿಧದ ಬೆಳೆಗಳನ್ನು ಬೆಳೆಯುತ್ತಿದ್ದರು. ವಾರ್ಷಿಕ ತೋಟಗಾರಿಕಾ ಬೆಳೆಗಳಲ್ಲಿ ಏಕಬೆಳೆ ಪದ್ಧತಿ ಭವಿಷ್ಯದ ಮಾರಕ. ಬೇರೆ ಬೇರೆ ಬೆಳೆಗಳನ್ನು ನಾವು ಜೋಡಿಸ್ಕೊಳ್ಳೋದ್ರಿಂದ ಭೂಮಿಯ ಫಲವತ್ತತೆಯನ್ನು ನಿರಂತರ ಉಳಿಸ್ಕೊಂಡು ಹೋಗ್ಬೋದು. ಎರಡನೇದು, ಒಂದು ಬೆಲೆ ಬಿದ್ದೋದು ಕೂಡ ಇನ್ನೊಂದರಲ್ಲಿ ಉಳಿಸ್ಕೋಬೋದು. ಹಾಗಾಗಿ ಬಹುಬೆಳೆ, ಬಹುವಾರ್ಷಿಕ ಬೆಳೆ, ನಿರಂತರ ಫಲ ಕೊಡೋ ಅಂಥ ಬೆಳೆಗಳನ್ನು ನಾವು ಜೋಡಿಸ್ಕೊಂಡ್ರೆ ಭೂಮಿಯ ಫಲವತ್ತತೆ ನಿರಂತರ ಉಳಿಸ್ಕೊಂಡು ಹೋಗ್ಬೋದು, ನಿರಂತರ ನೆಮ್ಮದಿಯನ್ನು ಕಾಣ್ಬೋದು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮದ ಶಂಕರಪ್ಪ ಹಾಗೂ ಮಹೇಶ್ ಎಂಬ ಕೃಷಿಕರು ನಮಗೆ ಎಲ್ಲ ರೈತರಿಗಿಂತ ತುಸು ಭಿನ್ನವಾಗಿ ಕಾಣಿಸುತ್ತಾರೆ. ಕಾರಣ, ಇವರು ಸಾವಯವ ಕೃಷಿಕರು. ಇವರು ಎಂದಿಗೂ ಮಾರುಕಟ್ಟೆಯಿಂದ ತರಕಾರಿ ತಂದು ಬಳಸಿದವರಲ್ಲ. ಅವರಿಗೆ ಮನೆಯ ಹಿತ್ತಲ ತೋಟವೇ ಮಾರುಕಟ್ಟೆ. ತಮ್ಮ ತೋಟದಲ್ಲಿಯೇ ಬೇಕಾದ ತರಕಾರಿಗಳನ್ನು ಬೆಳೆದುಕೊಳ್ಳುತ್ತಾರೆ. ಪ್ರಕೃತಿಯಲ್ಲಿ ಸಹಜವಾಗಿ ಸಿಗುವ ತರಾವರಿ ಸೊಪ್ಪುಗಳೇ ದಿನನಿತ್ಯದ ಊಟೋಪಚಾರ. ಇವರ ತೆಂಗು, ಮಾವು, ಅಡಿಕೆಯ ತೋಟಗಳ ಒಳಗಡೆ ಅಲ್ಲಲ್ಲಿ ಸುಂದರವಾಗಿ ತಲೆ ಎತ್ತಿ ನಗುವ ಹೂಗಳು ಮತ್ತು ಆ ಮಂಗಗಳ ವಿಧ ವಿಧದ ಕಮಂಗಿ ಅವತಾರಗಳು ತೋಟಕ್ಕೆ ಜೀವ ತುಂಬುವುದರ ಜೊತೆಗೆ ತೋಟಕ್ಕೆ ಭೇಟಿ ನೀಡುವವರಿಗೆ ಆನಂದವನ್ನು ನೀಡುತ್ತವೆ. ಈಗಂತೂ ಆರೋಗ್ಯವೇ ಭಾಗ್ಯ ಎಂಬ ಮಾತು ಅರ್ಥಪೂರ್ಣವಾಗಿ ಅರ್ಥವಾಗುವ ಕಾಲ. ಆದ್ದರಿಂದ
ಪ್ರಕೃತಿ ಚಿಕಿತ್ಸೆ ಹಾಗೂ ಆಯುರ್ವೇದ ಔಷಧಿಗಳಿಗೆ ಭಾರಿ ಬೇಡಿಕೆ ಇದೆ. ಶತಾವರಿ, ಉತ್ತರಾಣಿ, ದಾಗ್ಡಿ, ಅಮೃತ್ ಬಳ್ಳಿ, ಫೆರೆರಿಯಾ, ಸೀಬೆಕುಡಿ, ಕರಿಬೇವಿನ ಕುಡಿ, ಭೃಂಗರಾಜ, ಕಾಡು ಮಲ್ಲಿಗೆ, ಬಿಲ್ಪತ್ರೆ, ಮುತ್ತಗ ಹೀಗೆ ಇತರ ಸಸಿಗಳು ಆಗಾಗ್ಗೆ ಇವರ ಆರೋಗ್ಯವನ್ನು ವಿಚಾರಿಸುತ್ತವೆ. ಆದ್ದರಿಂದ ಇವರಿಗೆ ಚಿಕಿತ್ಸೆ ನೀಡುವ ಪ್ರಾಥಮಿಕ ಆಸ್ಪತ್ರೆ ಸಾವಯವ ತೋಟವೇ ಆಗಿದೆ. ಇವರ ತೋಟದ ಭೂಮಿಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ, ಕಳೆ, ಕೀಟನಾಶಕದ ಪರಿಚಯವೇ ಇಲ್ಲ. ಹಸುಗಳ ಗಂಜಲ ಕುಡಿದು ಭೂತಾಯಿಯೂ ತಂಪಾಗಿ ವಿಷಕಾರಿ ಕ್ರಿಮಿಗಳಿಂದ ಬೆಳೆಯನ್ನು ರಕ್ಷಿಸಿಕೊಳ್ಳುತ್ತಾಳೆ. ಸಗಣಿಯಿಂದ ತನ್ನ ಫಲವತ್ತತೆ ಹೆಚ್ಚಿಸಿಕೊಂಡು ಬಂಜರು ಎನ್ನುವ ಹಣೆಪಟ್ಟಿ ಕಳೆದುಕೊಳ್ಳುತ್ತಾಳೆ. ಜೊತೆಗೆ ಜೀವಾಮೃತ ಎನ್ನುವ ಪರಿಕಲ್ಪನೆ ಮಣ್ಣಿನ ಸೊಗಡನ್ನು ಹೆಚ್ಚಿಸುತ್ತದೆ. ಈ ಜೀವಾಮೃತವನ್ನು ಜೀವಾಣುಗಳ ಸಮುಚ್ಚಯ ಎಂದು ಕರೆಯುವುದುಂಟು. ಜೀವಾಮೃತ ತಯಾರಿಸಲು 200 ಲೀಟರ್ ನೀರಿಗೆ 2 ಕೆಜಿ ಸಾವಯವ ಬೆಲ್ಲ, 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು, 10 ಕೆಜಿ ನಾಟಿ ಹಸುವಿನ ಸಗಣಿ, 10 ಲೀಟರ್ ಗೋಮೂತ್ರ ಹಾಗೂ ಶುದ್ಧ ಮಣ್ಣು ಬೇಕಾಗುತ್ತದೆ. ನಂತರ ಅವುಗಳನ್ನೆಲ್ಲ ಮಿಶ್ರಣ ಮಾಡಿ 6 ದಿನಗಳ ಕಾಲ ಕೊಳೆಯಲು ಬಿಡಬೇಕು. ತದನಂತರ ಅದನ್ನು ಹೊಲ ಗದ್ದೆಗಳಿಗೆ ಎರಚಬೇಕು. ಆಗ ಹಸುವಿನ ಸಗಣಿಯಲ್ಲಿ ಕೋಟ್ಯಾಂತರ ಜೀವಾಣುಗಳು ವೃದ್ಧಿಯಾಗಿ ಭೂಮಿಯೊಂದಿಗೆ ಬೆರೆತು ಪೋಷಕಾಂಶಗಳನ್ನು ಸಸ್ಯಗಳಿಗೆ ಒದಗಿಸುವ ಸಾಧನವಾಗಿ ಕೆಲಸ ನಿರ್ವಹಿಸುತ್ತವೆ. ಅಲ್ಲದೆ ಎರಚಲಾದ ಗೊಬ್ಬರವನ್ನು ಜೀವಾಣುಗಳು ಮಣ್ಣಿನೊಳಗಡೆ ಅಡಗಿಸಿಡುತ್ತವೆ. ಇದರಿಂದ ಸುಲಭವಾಗಿ ಮಣ್ಣಿನಲ್ಲಿ ಜೀವಾಮೃತ ಬೆರೆಯಲು ಸಾಧ್ಯವಾಗುತ್ತದೆ. ಈ ಪ್ರಕ್ರಿಯೆಯನ್ನು ಮುಚ್ಚಿಗೆ ವಿಧಾನ ಎಂದು ಕರೆಯಲಾಗುತ್ತದೆ. ಮುಚ್ಚಿಗೆ ಮಾಡುವುದರಿಂದ ನೆಲದಲ್ಲಿ ತೇವಾಂಶ ಸದಾಕಾಲ ಹಾಗೆಯೇ ಇರುತ್ತದೆ. ಇದರಿಂದ ಭೂಮಿಯನ್ನು ಉಳುಮೆ ಮಾಡುವ ಅಥವಾ ಕಳೆ ಕೀಳುವ ಅವಶ್ಯಕತೆ ಇರುವುದಿಲ್ಲ. ದೇಶಿ ಹಸುವಿನ ಸಗಣಿ 10 ಕೆಜಿ, ಆಮೇಲೆ 10 ಲೀಟ್ರಲ್ಲೂ ದೇಶಿ ಹಸುವಿನ ಇದು ಆಕಳ ಗಂಜಲ ಅಂದರೆ ಕವ್ ಯೂರಿನ್ ಅಂತ ಕರಿತೀವಿ, 10 ಲೀಟರು. ಮತ್ತು ನಮ್ಮ ಸಾವಯವ ರಾಸಾಯನಿಕ ರಹಿತ ಬೆಲ್ಲ, ಏಕೆಂದರೆ ರಾಸಾಯನಿಕವಾಗಿರ್ತಕ್ಕಂಥ ಬೆಲ್ಲನ ಉಪಯೋಗಿಸಿದ್ರೆ ಸೂಕ್ಷ್ಮ ಜೀವಾಣುಗಳು ನಾಶ ಆಗ್ತದೆ. ಅದಕ್ಕೆ ನಮಗೆ ಸಾವಯವ ಬೆಲ್ಲನೇ ಬೇಕಾಗುತ್ತೆ. 2 ಕೆ ಜಿ ಸಾವಯವ ಬೆಲ್ಲ, 2 ಕೆ ಜಿ ಯಾವುದೇ ಧಾನ್ಯ, ದ್ವಿದಳ ಧಾನ್ಯಗಳ ಹಿಟ್ಟುಗಳು. ಇವೆಲ್ಲ ಯಾಕೆ ಸೇರಿಸ್ತೀವಿ ಅಂದರೆ ಸಗಣಿನಲ್ಲೂ ಇರ್ತವೆ, ಅದು ದ್ವಿಗುಣ ಆಗ್ತಾ ಇರುತ್ತೆ. ಆಹಾರ ಭೂಮಿಗೆ ಹೊಂದ್ಕೊಳೋ ರೀತಿಯಲ್ಲಿ ದ್ವಿಗುಣ ಆಗ್ತಾ ಹೋಗ್ತಾ ಇರುತ್ತೆ. ಅದು ಈಗ ನಾವು ಸಕ್ಕರೆ ಹಾಕಿದ್ರೆ, ಸ್ವೀಟ್ ಹಾಕಿದ್ರೆ ಭೂಮಿಗೆ ಇರುವೆ ಯಾವ ಥರ ಬರ್ತವೆ, ಅದೇ ರೀತಿ ನಾವು ಬೆಲ್ಲ ಹಾಕಿದ್ರೆ ಆ ಸೂಕ್ಷ್ಮ ಜೀವಾಣುಗಳು ಅದಕ್ಕೆ ದ್ವಿಗುಣಗೊಂಡು ಚಲನೆ ಜಾಸ್ತಿ ಆಗ್ತಾ ಇರ್ತವೆ. ಮತ್ತು ಇದರಲ್ಲಿ ಗಂಜಲ ಯಾಕೆ ಹಾಕ್ತೀವಿ ಅಂದರೆ ಅದರಲ್ಲಿ ಸಾರಜನಕ ಇರುತ್ತೆ, ಮತ್ತು ಅದರಲ್ಲೂ ಸೂಕ್ಷ್ಮ ಜೀವಾಣುಗಳು ದ್ವಿಗುಣ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಇಷ್ಟನ್ನು ಸೇರಿಸಿ 200 ಲೀಟ್ರ್ ಡ್ರಮ್ ತೊಗೊಳ್ತೀವಿ. 200 ಲೀಟ್ರ್ ಡ್ರಮ್ ತೊಗೊಂಡು ಅದರಲ್ಲಿ 200 ಲೀಟ್ರ್ ನೀರು ತಗೊಂಡು ಅದಕ್ಕೆ 10 ಕೆ ಜಿ ಸಗಣಿ ಮತ್ತು 10 ಲೀಟ್ರ್ ಗಂಜಲ, 2 ಕೆ ಜಿ ಸಾವಯವ ಬೆಲ್ಲ ಮತ್ತು 2 ಕೆ ಜಿ ದ್ವಿದಳ ಕಾಳದ ಹಿಟ್ಟು ತೊಗೊಳ್ತೀವಿ. ತೋಟದಲ್ಲಿ ಸ್ವಾಭಾವಿಕವಾಗಿ ಮತ್ತೆ ಮತ್ತೆ ಬರುವ ಹುಲ್ಲು ಮತ್ತು ಕಳೆಗಳು ಭೂಮಿಯ ಫಲವತ್ತತೆ ದೃಷ್ಟಿಯಿಂದ ಒಳ್ಳೆಯದೇ. ಎಲ್ಲಾ ಕಳೆಯನ್ನು ಕಿತ್ತು ನೆಲವನ್ನು ಬೋಳು ಬೋಳು ಮಾಡುವುದರಲ್ಲಿ
ಸಾವಯವ ಕೃಷಿಕರಿಗೆ ನಂಬಿಕೆ ಇಲ್ಲ. ನಮ್ಮ ಮೈಚರ್ಮ ಒಣಗಬಾರದೆಂದು ನಾವು ಹೇಗೆ ಬಟ್ಟೆ ತೊಡುತ್ತೇವೆಯೋ ಹಾಗೆ ನೆಲಕ್ಕೆ ನೇರವಾಗಿ ಬಿಸಿಲು ತಾಗದಂತೆ ತಡೆಯಲು ವಿವಿಧ ರೀತಿಯ ಹುಲ್ಲು ಹೊದಿಕೆ ಸಹಕಾರಿ. ಈ ವಿಧಾನದಿಂದ ನೀರಿನಾಂಶ ಬೇಗ ಆವಿಯಾಗದಂತೆ ತಡೆಯಬಹುದು. ಸಹಜವಾಗಿ ಚಿಗುರುವ ಹುಲ್ಲು ಅದಕ್ಕೊಂದು ಜೀವ ಕವಚವಿದ್ದಂತೆ. 1 ಇಂಚು ಮಣ್ಣು ತಾನಾಗಿಯೇ ನೈಸರ್ಗಿಕವಾಗಿ ಫಲವಂತಿಕೆ ಹೊಂದಲು 100 ವರ್ಷ ತೆಗೆದುಕೊಳ್ಳುತ್ತದೆ. ಆದರೆ ಗಿಡ ಮರಗಳನ್ನು ಹೆಚ್ಚು ಹೆಚ್ಚು ಬೆಳೆಸಿದರೆ ಆ ದೀರ್ಘ ಅವಧಿಯನ್ನು 10 ವರ್ಷಗಳಿಗೆ ಇಳಿಸಬಹುದು. ಸಣ್ಣ ಬೇರುಗಳು ಮಣ್ಣಿನ ಮೇಲ್ಪದರದಲ್ಲಿ ಹರಡಿಕೊಂಡಿರುತ್ತವೆ. ಜಮೀನನ್ನು ಪದೇ ಪದೇ ಉಳುಮೆ ಮಾಡುವುದರಿಂದ ಸಣ್ಣ ಸಣ್ಣ ಬೇರುಗಳು ತುಂಡಾಗುತ್ತವೆ. ಇದರಿಂದ ಬೆಳೆಗಳಿಗೆ ಪೋಷಕಾಂಶವನ್ನು ಕೊಂಡೊಯ್ಯುವ ಸರಪಳಿ ಕಡಿತವಾಗುತ್ತದೆ. ನೈಸರ್ಗಿಕ ಪದ್ಧತಿಯನ್ನು ಬೆಂಬಲಿಸಲು ಇದು ಪ್ರಮುಖ ಕಾರಣವೂ ಹೌದು. ಸಾವಯವ ಪದ್ಧತಿಯಲ್ಲಿ ಭೂಮಿಯ ಭವಿಷ್ಯವಿದೆ. ಆ ಭೂಮಿಯಲ್ಲಿ ಮಾನವನ ಬದುಕು ಕೂಡ ಅಡಗಿದೆ. ಸಾವಯವ ಪದ್ಧತಿಯಂತೆ ಬದುಕುವುದೆಂದರೆ ಹೊತ್ತು ಹುಟ್ಟಿ ಹೊತ್ತು ಮುಳುಗಿದಂತಲ್ಲ. ಪ್ರಕೃತಿಯ ಜೊತೆ ಉತ್ತಮ ಬಾಂಧವ್ಯ ಮುಖ್ಯ. ಸಾವಯವಕ್ಕೆ ಬಂದ ಆರಂಭದಲ್ಲಿ ಇಳುವರಿ ಕೊಂಚ ಕಡಿಮೆ ಅನಿಸಿದರೆ ಅಚ್ಚರಿ ಪಡಬೇಕಿಲ್ಲ. ಬರಡಾದ ಭೂಮಿ ಮತ್ತೆ ತನ್ನ ಮೂಲ ರೂಪಕ್ಕೆ ಹಿಂತಿರುಗುವುದಕ್ಕೆ ಒಂದಿಷ್ಟು ಸಮಯ ಬೇಕು. ಯಾಕೆಂದರೆ ಮನುಷ್ಯ ಭೂಮಿಯ ಮೇಲೆ ಮಾಡಿರುವ ದೌರ್ಜನ್ಯ ಅಷ್ಟಿಷ್ಟಲ್ಲ. ಮಾಡಿದ ತಪ್ಪುಗಳನ್ನು ಸರಿ ಮಾಡಿಕೊಂಡು ಸಿರಿತನ ಕಾಣಲು ಮುಖ್ಯವಾಗಿ ತಾಳ್ಮೆ ಇರಬೇಕು. ತುಸು ತಿಂದ್ರೂ ಕಸ ತಿನ್ನಬಾರ್ದು.